ಪಂಜಾಬ್ನ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅದರಲ್ಲೂ ಜಲಂಧರ್ನ ಗುರುದ್ವಾರದ ಬಳಿ ನಡೆದಿರುವಂತಹ ಘಟನೆ. ಗುಂಡಿಕ್ಕಿ ಆಪ್ ಮುಖಂಡನ ಹತ್ಯೆಯಾಗಿದೆ. ಒಬೇರಾಯ್ ಕೊಲೆಯಾಗಿದೆ. ಕಾರ್ನಲ್ಲಿ ಬಂದಿದ್ದಂತಹ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಲಕ್ಕಿ ಒಬೇರಾಯ್ ಮೇಲೆ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ನೋಡಿ, ಪಂಜಾಬ್ನಲ್ಲಿ ಆಗಿರುವಂತಹ ಘಟನೆ ಇದು. ಗುಂಡಿಕ್ಕಿ ಆಪ್ ಮುಖಂಡನ ಹತ್ಯೆ ಮಾಡಿದ್ದಾರೆ. ಜಲಂಧರ್ನ ಗುರುದ್ವಾರದ ಬಳಿ ನಡೆದಿರುವಂತಹ ಘಟನೆ ಇದು. ಸದ್ಯ ಪೊಲೀಸರು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಗುಂಡಿಟ್ಟಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾರವರು, ಯಾವ ಕಾರಣದಿಂದಾಗಿ ಈ ಕೊಲೆ ಆಯಿತು? ಹಳೆಯ ವೈಷಮ್ಯ ಏನಾದರೂ ಇತ್ತಾ ಅಥವಾ ಯಾವ ಕಾರಣ? ಈ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಕಾರ್ನಲ್ಲಿ ಬರ್ತಾ ಇದ್ದಂತಹ ಲಕ್ಕಿ ಒಬೇರಾಯ್ನ ಅಡ್ಡಗಟ್ಟಿ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಆಪ್ ಮುಖಂಡ ಲಕ್ಕಿ ಒಬೇರಾಯ್ ಕೊಲೆ ಜಲಂಧರ್ನ ಗುರುದ್ವಾರದ ಬಳಿ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ಇದು ಪಂಜಾಬ್ನ ಗುರುದ್ವಾರದ ಬಳಿ ಆಗಿರುವಂತಹ ಘಟನೆ. ಆಪ್ ಮುಖಂಡ ಲಕ್ಕಿ ಒಬೇರಾಯ್ ಮೇಲೆ ಗುಂಡಿನ ದಾಳಿ ಆಗಿರೋದು. ಕೆಲ ದುಷ್ಕರ್ಮಿಗಳು ಕಾರನ್ನ ಅಡ್ಡಗಟ್ಟಿ ಫೈರಿಂಗ್ ಅನ್ನ ನಡೆಸಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾರವರು ಅನ್ನೋಂಥ ಕುರಿತಂತೆ ಈಗ ಪೊಲೀಸರ ತನಿಖೆ ನಡೀತಾ ಇದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಲಕ್ಕಿ ಒಬೇರಾಯ್ ಬರ್ತಾ ಇದ್ದಂತಹ ಕಾರ್ ಇದು. ಯಾವ ರೀತಿ ಗ್ಲಾಸ್ಗಳು ಕೂಡ ಅಲ್ಲಿ ಪುಡಿ ಪುಡಿಗೈದಿದೆ. ಏಕಾಏಕಿ ಒಮ್ಮೆಲೆಗೆ ದಾಳಿಯನ್ನ ನಡೆಸಿದ್ದಾರೆ. ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಈ ರೀತಿ ಕೃತ್ಯ ಎಸಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಕಾರಣದಿಂದಾಗಿ ಈ ಕೊಲೆ ಆಯಿತು, ಈ ಕುರಿತಂತೆ ಮಾಹಿತಿ ಸಿಗಬೇಕಾಗಿದೆ. ಪಂಜಾಬ್ನಲ್ಲಿ ನಡೆದಿರುವಂತಹ ಘಟನೆ, ಜಲಂಧರ್ನ ಗುರುದ್ವಾರದ ಬಳಿ ಆಗಿರುವಂತಹ ಘಟನೆ. ಗುಂಡಿಕ್ಕಿ ಆಪ್ ಮುಖಂಡ ಲಕ್ಕಿ ಒಬೇರಾಯ್ನ ಕೊಲೆಗೈಯಲಾಗಿದೆ. ಎಷ್ಟು ಜನ ಬಂದಿದ್ರು, ಯಾಕಾಗಿ ಈ ಕೊಲೆ ಆಯಿತು? ರಾಜಕೀಯ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಲೇ ಇರ್ತವೆ. ಆದರೆ ಇದು ಕೊಲೆ ಹಂತಕ್ಕೆ ಬಂದು ನಿಲ್ತಾ ಅಥವಾ ಏನ್ ರೀಸನ್? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಕಾರ್ನಲ್ಲಿ ಬಂದಂತಹ ಕೆಲ ದುಷ್ಕರ್ಮಿಗಳು ಲಕ್ಕಿ ಒಬೇರಾಯ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ ಕೊಲೆಗೈದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೀಸನ್ ಏನಂತ ಗೊತ್ತಾಗಿದೆಯಾ ಅಥವಾ ಯಾರು ಏನು ಅನ್ನುವಂತಹ ಕುರಿತಂತೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಹರೀಶ್? ಮಧುನಾಗರಾಜ್, ಲಕ್ಕಿ ಒಬೇರಾಯ್ ಅನ್ನುವಂತಹ ಆಪ್ ಮುಖಂಡನ ಮೇಲೆ ಈ ಒಂದು ದಾಳಿ ಆಗಿರುವಂತಹದ್ದು. ಬೆಳಗ್ಗೆ ಗುರುದ್ವಾರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಗುಂಡಿನ ದಾಳಿಯಾಗಿದೆ. ಬೆಳಗ್ಗೆ 7:30ರಿಂದ 8 ಗಂಟೆ ಸುಮಾರಿಗೆ ಪ್ರಾರ್ಥನೆಯನ್ನು ಮುಗಿಸಿ ಅವರು ತಮ್ಮ ತಾರ್ ಜೀಪ್ನಲ್ಲಿ ಕೂತ್ಕೊಳ್ತಿದ್ದ ಹಾಗೆ 5-6 ದುಷ್ಕರ್ಮಿಗಳು ಬಂದು ಗುಂಡಿನ ದಾಳಿಯನ್ನು ನಡೆಸ್ತಾರೆ. 8 ಸುತ್ತಿನ ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ 8 ಸುತ್ತಿನ ಗುಂಡಿನ ದಾಳಿಯಲ್ಲಿ 5 ಗುಂಡುಗಳು ನೇರವಾಗಿ ಲಕ್ಕಿ ಒಬೇರಾಯ್ ದೇಹವನ್ನ ಹೊಕ್ಕಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರು ತೀವ್ರ ಅಸ್ವಸ್ಥರಾಗಿ ಬಿದ್ದಿರ್ತಾರೆ. ಅಂತ ಸಂದರ್ಭದಲ್ಲಿ ಸ್ಥಳೀಯರು ಅವ್ರನ್ನ ತೆಗೆದುಕೊಂಡೋಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ದಾಖಲಿಸಿದಂತ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ವೈದ್ಯರು ಘೋಷಣೆಯನ್ನ ಮಾಡ್ತಾರೆ. ಬಹು ಮುಖ್ಯವಾಗಿ ಪಂಜಾಬ್ನಲ್ಲಿ ಪದೇ ಪದೇ ಈ ರೀತಿಯಾದಂತಹ ದಾಳಿಗಳು ನಡೀತಾನೆ ಇದೆ. ಕಳೆದ ಕೆಲವು ವರ್ಷಗಳ ಹಿಂದೆ ಪಂಜಾಬಿ ಗಾಯಕ ಸಿದ್ದು ಮೂಸೇವಾಲ ಅವರ ಮೇಲೂ ಕೂಡ ಇದೇ ರೀತಿಯಾದಂತಹ ದಾಳಿ ನಡೆದಿತ್ತು. ಅವರ ತಾರ್ ಜೀಪ್ ಮೇಲೇನೆ ದಾಳಿ ನಡೆದಿತ್ತು. ಸಿದ್ದು ಮೂಸೇವಾಲ ಅವರು ಕಾರ್ ಚಲಾಯಿಸಿಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ 2-3 ದುಷ್ಕರ್ಮಿಗಳು ಬಂದು ಅವರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ರು. ನಂತರ ಅವರು ಅಲ್ಲೇ ಸಾವನ್ನಪ್ಪಿದ್ರು. ಅದೇ ರೀತಿಯಾದಂತ ದಾಳಿ ಈಗ ಆಪ್ ಮುಖಂಡನ ಮೇಲೆ ನಡೆದಿರುವಂತಹದ್ದು. ಲಕ್ಕಿ ಒಬೇರಾಯ್ ಈತ ಸ್ಥಳೀಯವಾಗಿ ಜಲಂಧರ್ ಕ್ಯಾಂಟ್ನಲ್ಲಿ ಸ್ಥಳೀಯವಾಗಿ ರಾಜಕೀಯವಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿ ಆಗಿದ್ದ. ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಆಗಿದ್ದ, ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದ. ಆಪ್ ಮುಖಂಡರಿಗೆ ಈತ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಮಾಡ್ತಾ ಇದ್ದ. ಇಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಈತನ ಮೇಲೆ ದಾಳಿ ಆಗಿದೆಯೋ
ಅಥವಾ ಯಾವುದಾದ್ರೂ ಹಳೆ ದ್ವೇಷದ ಮೇಲೆ ಈತನ ಮೇಲೆ ದಾಳಿ ಆಗಿದ್ದು ಅನ್ನುವಂಥದ್ದನ್ನ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪಂಜಾಬ್ನಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ದಾಳಿಗಳು, ರಾಜಕೀಯ ವೈಷಮ್ಯ ದಾಳಿಗಳು ಮತ್ತೆ ಅಂಡರ್ ವರ್ಲ್ಡ್ ಡಾನ್ಗಳು ಈ ರೀತಿಯಾದಂತಹ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ದಾಳಿಯ ಹಿನ್ನೆಲೆ ಏನು, ಈತನ ಲಕ್ಕಿ ಒಬೆರಾಯ್ನ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಲಿಕ್ಕೆ ಕಾರಣ ಏನು, ಮತ್ತೆ ಈ ದಾಳಿ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಈ 2-3 ದುಷ್ಕರ್ಮಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ದಾರೆ, ಬೈಕ್ ನಲ್ಲಿ ಬಂದು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವರನ್ನ ಹುಡುಕುವಂತ ಪ್ರಯತ್ನ, ಅವರ ಜಾಡನ್ನ ಹಿಡಿದೀಗ ಪಂಜಾಬ್ ಪೊಲೀಸರಿಗೆ ಹೊರಟಿರುವಂತಹದ್ದು. ಇವರೀಗ ಹರಿಯಾಣ ಅಥವಾ ದಿಲ್ಲಿ ಕಡೆಗೆ ಪರಾರಿ ಆಗಿರಬಹುದು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅವರನ್ನ ಹುಡುಕ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಪೊಲೀಸರು ತನಿಖಾ ತಂಡಗಳನ್ನು ರಚಿಸಿ ಅವರನ್ನ ಹುಡುಕ್ಲಿಕ್ಕೆ ಬಲೆನ ಬೀಸಿರುವಂತಹದ್ದು. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.